ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ಅದರ ಫಲವಾಗಿ ಇಡಿ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆದ ಬಳಿಕ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಕಾಂಗ್ರೆಸ್ಗೆ ಕಂಟಕ ಎದುರಾಗಿದೆ. ಬಿ ನಾಗೇಂದ್ರ ಅರೆಸ್ಟ್, ದದ್ದಲ್ಗೂ ಕೂಡ ಢವಢವ ಶುರುವಾಗಿದೆ. ಜುಲೈ 18ರ ತನಕ ಕೂಡ ನಾಗೇಂದ್ರಗೆ ಇಡಿ ಕಸ್ಟಡಿಯೇ ಗತಿ, ಅಂದ್ರೆ 6 ದಿನಗಳ ಕಾಲ. ಬಸನಗೌಡ ದದ್ದಲ್ಗೆ 3ನೇ ದಿನ ಇಡಿ ಅಧಿಕಾರಿಗಳು ಹುಡುಕಾಟ, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬರುವಂತೆ. ಈಗಾಗಲೇ 2 ಬಾರಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ವಿಚಾರಣೆಗೆ ದದ್ದಲ್. ಬಟ್ ಇಡಿ ಅಧಿಕಾರಿಗಳು ಇವತ್ತು ಬಹುತೇಕ ಅವರನ್ನ ಕೂಡ ವಶಕ್ಕೆ ಪಡೆಯೋ ಸಾಧ್ಯತೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಯೂನಿಯನ್ ಬ್ಯಾಂಕ್ನ 6 ಅಧಿಕಾರಿಗಳು ಕೂಡ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗಾಗಿ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಒಂದ್ ಕಡೆ ಎಸ್ಐಟಿ, ಇಡಿ, ಸಿಬಿಐ 6 ಅಧಿಕಾರಿಗಳು ಎಲ್ಲಿದ್ದಾರೆ? 3 ಇಲಾಖೆಯಿಂದಲೂ ಕೂಡ ಹುಡುಕಾಟ. ರಿಮಾಂಡ್ ಅರ್ಜಿಯ ಮೂಲಕ ಎಸ್ಐಟಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೆಯಂತೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ 6 ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಯಾಕೆ ನಾಪತ್ತೆಯಾದ್ರೂ ಅವ್ರಿಗೂ ಕೂಡ ಬಂಧನದ ಭೀತಿ. ಅಕ್ರಮ ಖಾತೆಗಳನ್ನ ತೆರೆಯುವ ನಿಟ್ಟಿನಲ್ಲಿ, ಅಕ್ರಮ ಹಣ ವರ್ಗಾವಣೆ ಆಗುವ ನಿಟ್ಟಿನಲ್ಲಿ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನೋ ಕಾರಣಕ್ಕೆ 6 ಜನ ಅಧಿಕಾರಿಗಳು ಎಸ್ಕೇಪ್ ಆಗಿದ್ದಾರೆ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಸರ್, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಸರ್, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಸರ್, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಸರ್, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ನೋಡಿ, ಇದಿಷ್ಟು ಇಡಿ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ನೇರವಾಗಿ ನಾಗೇಂದ್ರ ಅವರನ್ನ ಕಚೇರಿಗೆ ಕರೆತಂದ ಹೊತ್ತಲ್ಲಿ ಆಗಿರುವಂತಹ ಬೆಳವಣಿಗೆ. ಒಂದಷ್ಟು ಪ್ರಮುಖ ಅಂಶಗಳನ್ನ ಕೂಡ ರಿಪಬ್ಲಿಕ್ ಕನ್ನಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡುತ್ತೆ. ಇಲ್ಲಿ ತನಕ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಹಗರಣದ ಹೆಜ್ಜೆ ಏನು? ಫೆಬ್ರವರಿ 19 ಯೂನಿಯನ್ ಬ್ಯಾಂಕ್ಗೆ ನಿಗಮದ ಖಾತೆಯನ್ನ ವರ್ಗಾವಣೆ ಮಾಡಲಾಗುತ್ತೆ. ಇದು ಪ್ರಮುಖ ಅಂಶ. ಹೇಗೆ ನಡೀತಾ ಇದೆ ಈ ಹಗರಣ ಅನ್ನೋದ್ರ ಬಗ್ಗೆ ಒಂದ್ಸಾರಿ ರೀಕಾಲ್ ಮಾಡ್ತಾ ಇದ್ದೀವಿ. ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಕ್ರಮ ಖಾತೆಗಳನ್ನು ತೆರೆಯಲಾಯಿತು, ಹೇಗೆ ಹಣವನ್ನು ವರ್ಗಾವಣೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಫೆಬ್ರವರಿ 19 ಯೂನಿಯನ್ ಬ್ಯಾಂಕ್ಗೆ ಈ ಹಣ ವರ್ಗಾವಣೆ ಆಗಿರೋದು. ಅಂದ್ರೆ ಮಾರ್ಚ್ 4 ಸರ್ಕಾರದ ಖಜಾನೆಗಳಿಂದ ನಿಗಮದ ಖಾತೆಗೆ 187 ಕೋಟಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸರ್ಕಾರದ ಖಜಾನೆಗಳಿಂದಲೇ ನಿಗಮದ ಖಾತೆಗೆ. ಹಾಗಾಗಿ ಪ್ರಶ್ನೆ ಬಂದಿದ್ದು, ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಇರಲಿಲ್ವಾ ಈ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗೋದು ಅನ್ನೋದು ಪ್ರಶ್ನೆ. ಮಾರ್ಚ್ 5 ಮತ್ತು ಮಾರ್ಚ್ 6 ನಿಗಮದ ಖಾತೆಯಿಂದ ಹೈದರಾಬಾದ್ ಖಾತೆಗೆ ಇದೇ ಹಣ ಟ್ರಾನ್ಸ್ಫರ್ ಆಗುತ್ತೆ. ಸರ್ಕಾರದ ಬೊಕ್ಕಸದಿಂದ ಹಣ ಬಂತು. ಆ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ನಿಗಮದ ಹಣ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಕ್ರಮ ಅಕೌಂಟ್ಗಳನ್ನು ತೆರೆಯೋ ಮೂಲಕ. ಅದೇ ರೀತಿ 18 ಬ್ಯಾಂಕ್ ಖಾತೆಗಳಿಂದ 94.73 ಕೋಟಿ ಹಣ ಬೇರೆ ಕಡೆ ವರ್ಗಾವಣೆ ಆಗಿದೆ. ಇದೇ ಲೆಕ್ಕ ಕೇಳ್ತಾ ಇರೋದು. 94 ಕೋಟಿ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗೆ ಬೇರೆ ಬೇರೆ ಮೂಲಗಳಿಂದ ಈಗ ರಿಕವರ್ ಮಾಡ್ಕೊಳ್ತಾ ಇದ್ದಾರೆ ಈ ದುಡ್ಡನ್ನ. ಮೇ 22 ನಿಗಮದ ಹಗರಣ ಬೆಳಕಿಗೆ ಬರುತ್ತೆ. ಈ ರೀತಿ ಅಕ್ರಮ ಖಾತೆಗಳನ್ನ ತೆರೆಯಲಾಗಿದೆ. 94 ಕೋಟಿ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಯಾಕಾಗಾಯ್ತು, ಯಾರ ಅಣತಿಯಂತೆ ಆಯ್ತು, ಯಾವ ಉದ್ದೇಶಕ್ಕಾಯ್ತು ಅನ್ನೋದೇ ಪ್ರಶ್ನೆ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕಾಗಿರೋದು. ಮೇ 26 ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಡೆತ್ ನೋಟ್ ಬರೆದಿಡೋ ಮೂಲಕ ಆತ್ಮಹತ್ಯೆಗೆ ಶರಣಾಗ್ತಾರೆ. ಗಮನಿಸಬೇಕಾಗಿರುವಂತಹ ವಿಚಾರ, ಯಾವಾಗ ದಕ್ಷ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಗುತ್ತೋ ಆಗ ದೊಡ್ಡ ಮಟ್ಟದ ಬೆಳವಣಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಸರ್ಕಾರ ಅಲರ್ಟ್ ಆಗುತ್ತೆ, ಎಸ್ಐಟಿಯ ರಚನೆ ಆಗುತ್ತೆ, ಈ ಪ್ರಕರಣವನ್ನ ಹ್ಯಾಂಡ್ ಓವರ್ ಮಾಡಲಾಗುತ್ತೆ, ತನಿಖೆ ಆಗಬೇಕು ಅಂತ. ಜೂನ್ 6 ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಾದಂತಹ ಸನ್ನಿವೇಶ ಬಂದು ಒದಗುತ್ತೆ. ಯಾಕಾಗಿ ಅಂದ್ರೆ ರಿಪಬ್ಲಿಕ್ ಕನ್ನಡ ಒಂದ್ ಕಡೆ ನಿರಂತರವಾಗಿ ವರದಿ ಮಾಡ್ತಾ ಒತ್ತಾಯ ಹಾಕ್ತು, ಮತ್ತೊಂದು ಕಡೆ ವಿಪಕ್ಷ ನಾಯಕರ ಅಸ್ತ್ರ,
ಹಾಗಾಗಿ ಇದರಿಂದ ಬಚಾವಾಗುವ ನಿಟ್ಟಿನಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ಎಂಡಿ ಪದ್ಮನಾಭ್ ಪರಶುರಾಮ್ ಅವರ ಬಂಧನ ಜೂನ್ 14ಕ್ಕೆ ಆಗುತ್ತೆ. ಕಾರಣ ಇಬ್ಬರೂ ಕೂಡ ಪ್ರಮುಖ ರೂವಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಂಡಿ ಪದ್ಮನಾಭ್ ಅವರ ಹೇಳಿಕೆಯೂ ಕೂಡ ಬಿ ನಾಗೇಂದ್ರ ಅವರಿಗೆ ಮುಳುವಾಗಿರೋದು. 9 ಆರೋಪಿಗಳ ಬಂಧನ, 40 ಕೋಟಿ ರೂಪಾಯಿ ಹಣವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಅದೇ ರೀತಿ ಜುಲೈ 9 ನಾಗೇಂದ್ರ ದದ್ದಲ್ ಮೇಲೆ ಇಡಿ ಅಧಿಕಾರಿಗಳು ಹೋಗಿ ದಾಳಿ ಮಾಡ್ತಾರೆ. ನಿರಂತರವಾಗಿ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ಬಳಿಕ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ನನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಆತನ ವಿಚಾರಣೆ ಒಳಪಡಿಸಲಾಗುತ್ತೆ. ಅದಾದ ಬಳಿಕ ನಿನ್ನೆ ಜುಲೈ 12 ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಬಂಧಿಸಿದೆ. ಮೆಡಿಕಲ್ ಟೆಸ್ಟ್ ಆಯಿತು, ನಂತರ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಕೊಟ್ಟರು. ಇದು ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆ. ವಾಲ್ಮೀಕಿ ನಿಗಮ ಅಕ್ರಮ ಕೇಸ್ನಲ್ಲಿ ನಾಗೇಂದ್ರ ಅವರ ಬಂಧನ, ಕೋರ್ಟ್ಗೆ ಇಡಿ ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದು ಪ್ರಮುಖ ಅಂಶ. ರಿಪಬ್ಲಿಕರಣದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ವಾಲ್ಮೀಕಿ ನಿಗಮ ಅಕ್ರಮ ಕೇಸ್ನಲ್ಲಿ ನಾಗೇಂದ್ರ ಬಂಧನ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಇಡಿ ಸಲ್ಲಿಕೆ ಮಾಡಿತ್ತಲ್ಲ, ಯಾವ ಕಾರಣಕ್ಕೆ ಅವರು ಕಸ್ಟಡಿಗೆ ಬೇಕು, ಈ ಪ್ರಕರಣದಲ್ಲಿ ಏನೆಲ್ಲ ಅನುಮಾನ ಇದೆ, ಬಿ ನಾಗೇಂದ್ರ ಅವರ ಪಾತ್ರ ಏನು, ಯಾವ ರೀತಿ ವಿಚಾರಣೆ ಆಗಬೇಕು, ಈ ಎಲ್ಲ ಅಂಶಗಳನ್ನ ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿರ್ತಾರೆ. ಹಾಗಾಗಿ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳು ಏನು, ರಿಪಬ್ಲಿಕರ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಪ್ರಮುಖ ಕಾರಣ. ಕಸ್ಟಡಿಗೆ ಕೇಳಬೇಕು ಅಂತ ಅಂದ್ರೆ ಇಡಿ ಅಧಿಕಾರಿಗಳು ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲೇಬೇಕು ಕೋರ್ಟ್ ಮುಂದೆ. ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಓದಿದ ಬಳಿಕವೇ 6 ದಿನ ಅವ್ರನ್ನ ಕಸ್ಟಡಿಗೆ ನೀಡಲಾಗಿದೆ. ಈಗ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ರಿಪಬ್ಲಿಕರ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ, ನಾಗೇಂದ್ರ ಸೂಚನೆ ಪ್ರಕಾರವೇ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗಿದೆ. ಯಾರು ಹೇಳಿದ್ರು? ಎಂಡಿ ಪದ್ಮನಾಭ್ ಅವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಅದೇ ಹೇಳಿದ್ದಾರೆ. ಚಂದ್ರಶೇಖರ್ ಅವರು ಡೆತ್ ನೋಟ್ ನಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಹಣ ವರ್ಗಾವಣೆಯ ವಿಚಾರ ನಾಗೇಂದ್ರ ಅವರಿಗೆ ಗೊತ್ತಿತ್ತು ಅನ್ನೋದನ್ನ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಗಮದಿಂದ ಹಣ ಹೇಗೆಲ್ಲ ವರ್ಗಾವಣೆ ಆಗಿದೆ ಇದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಹಾಗಾಗಿ ಅವರು ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಕಾರಣ ಸಚಿವರಾಗಿದ್ರು, ಅವರ ಅನೈತಿಯಂತೆ ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ಅವರ ವಿಚಾರಣೆ ಅಗತ್ಯ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಕಸ್ಟಡಿಗೆ ಬೇಕು ಅಂತ ಕೇಳಿದ್ದಾರೆ. ತನಿಖೆಯ ಭಾಗವಾಗಿ ಮಹಜರು ಪ್ರಕ್ರಿಯೆ ಕೂಡ ನಡೆಸಬೇಕಾಗಿದೆ. ಯಾವ ರೀತಿ ಅಕ್ರಮ ಖಾತೆಗಳನ್ನ ತೆರೆಯಲಾಯಿತು, ಯಾವ ರೀತಿ ಸಚಿವರ ಗಮನಕ್ಕೆ ತರಲಾಯಿತು, ಅವರ ಅನತಿಯಂತ ಹಣ ಟ್ರಾನ್ಸ್ಫರ್ ಆಯಿತು, ಎಲ್ಲೆಲ್ಲಾಯಿತು, ಯಾಕಾಗಾಯ್ತು, ಇದೆಲ್ಲದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಸ್ಥಳ ಮಹಜೂರು ಆಗಬೇಕು. ಹಾಗಾಗಿ ಕಸ್ಟಡಿಗೆ ಬೇಕು ಅನ್ನುವಂಥ ಅಂಶ. ದಾಖಲೆ ಸಾಕ್ಷ್ಯ ಮುಂದಿಟ್ಕೊಂಡೇ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಬಿ ನಾಗೇಂದ್ರ ಅವರು ಕಸ್ಟಡಿಗೆ ಬೇಕು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾಗೇಂದ್ರಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಈ ವಿಚಾರವೂ ಕೂಡ ಉಲ್ಲೇಖ ಆಗಿದೆ. 24 ಗಂಟೆಗೊಮ್ಮೆ ವೈದ್ಯಕೀಯ ತಪಾಸಣೆ ನಡೆಸಬೇಕು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ. ನಿರಂತರವಾಗಿ ಈ ಪ್ರಕರಣದ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ಬಿಟ್ಟು ಬಿಡದೆ ಫಾಲೋ ಅಪ್ ಮಾಡಿ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆ, ಬಿ ನಾಗೇಂದ್ರ ಅವರ ಪಾತ್ರ, ಬಹುತೇಕ ಜನರಿಗೆ ಯಾಕೆ ಕಸ್ಟಡಿಗೆ ಪಡೆದುಕೊಂಡಿರಬಹುದು, ಅವ್ರನ್ನ ನಾನವನಲ್ಲ ನನ್ನ ಪಾತ್ರ ಇಲ್ಲ ಅಂದ್ರೂ ಕೂಡ ಯಾಕೆ ವಶಕ್ಕೆ ಪಡಿಸ್ಕೊಂಡ್ರು, ಯಾಕೆ ಕಸ್ಟಡಿಗೆ ನೀಡಲಾಯಿತು, ಈ ಕುರಿತು ಮಾಹಿತಿ ನೀಡೋದಾದ್ರೆ ನಾಗೇಂದ್ರ ಬಾಬು. ಜೊತೆ ನೋಡಿ, ಇವತ್ತು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ನಾಗೇಂದ್ರ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಯಾವಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ವಾಪಸ್ ಇಡಿ ಕಚೇರಿಗೆ ಕರೆದುಕೊಂಡ್ಬರ್ತಾರೋ ಆಗ ಖುದ್ದು ರಿಪಬ್ಲಿಕ್ ಕನ್ನಡ ನಾಗೇಂದ್ರ ಅವ್ರಿಗೆ ಪ್ರಶ್ನೆ ಮಾಡಿದ್ದು, ಈ ಪ್ರಕರಣದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವ ಉತ್ತರವನ್ನು ಕೊಡ್ತಾರೆ. ಮತ್ತೊಮ್ಮೆ ನಿಮ್ಮ ಪಾತ್ರ ಇಲ್ಲ ಅನ್ನೋದಾದರೆ ಇಡಿ ಅಧಿಕಾರಿಗಳು ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಯಾಕೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ನಾಗೇಂದ್ರ ಅವರ ಉತ್ತರ, ಅದೆಲ್ಲವೂ ನನಗೆ ಗೊತ್ತಿಲ್ಲ ಅನ್ನುವ ಉತ್ತರವನ್ನು ಕೊಡ್ತಾರೆ. ಸೊ ಈಗ ರಿಮ್ಯಾಂಡ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳು ಇತ್ತು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾಗೇಂದ್ರ ಅವರು ಯಾವ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿ ಇದ್ದಾರೆ ಅನ್ನೋದು ಅವರು ಗೊತ್ತಿಲ್ಲ ಅನ್ನೋದಾದರೆ ರಿಮ್ಯಾಂಡ್ ಕಾಪಿಯಲ್ಲಿ ಇಡಿ ಅಧಿಕಾರಿಗಳು ಸವಿಸ್ತಾರವಾಗಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ನೋಡಿ,
ಹರೀಶ್ ಅವರನ್ನ ವಿಚಾರಣೆಗೊಳಪಡಿಸಿದಾಗ, ನಾಗೇಂದ್ರ ಅವರ ಆಪ್ತ ಹರೀಶ್ ವಿಚಾರಣೆಗೊಳಪಡಿಸಿದಾಗ ಹರೀಶ್ ಒಂದಷ್ಟು ಬಾಯಿ ಬಿಟ್ಟಿದ್ದ, ಹೌದು ಸ್ವಲ್ಪ ಹಣ ಸಂದಾಯ ಆಗಿದೆ ಅಂತೇಳಿ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಒಂದು ಮೌಖಿಕವಾದಂಥ ಆದೇಶದ ಮೇರೆಗೆ ಇದೆಲ್ಲವೂ ಕೂಡ ಆಗಿದೆ ಒಂದು ಪಾಯಿಂಟ್. ಮತ್ತೊಂದು ಕಡೆ ಬ್ಯಾಂಕ್ ಬ್ರಾಂಚ್ ಅನ್ನ ಚೇಂಜ್ ಮಾಡಿದ್ದು ಕೂಡ ಇವರ ಪ್ರೆಷರ್ನಿಂದ, ಇವರ ಪ್ರಭಾವದಿಂದ, ಇವರು ಫೋರ್ಸಬಲಿ ಇದನ್ನ ಬ್ರಾಂಚ್ ಅನ್ನ ಚೇಂಜ್ ಮಾಡಿಸಿದ್ರು ಅನ್ನುವ ವಿಚಾರವನ್ನ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಸೊ ಇವೆಲ್ಲ ಇಟ್ಟುಕೊಂಡು ಇಡಿ ಅಧಿಕಾರಿಗಳು ರಾಜ್ಯದ 20 ಕಡೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿ ಸುಮಾರು 45 ಗಂಟೆ ಅವರನ್ನ ವಿಚಾರಣೆಗೊಳಪಡಿಸಿದ್ರು. ಎಲ್ಲೂ ಕೂಡ ನಾಗೇಂದ್ರ ಅವರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಅದಾದ ಬಳಿಕ ನಿನ್ನೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅವರನ್ನ ವಶಕ್ಕೆ ಪಡೆದುಕೊಂಡು ಇಡಿ ಕಚೇರಿ ಕರೆದುಕೊಂಡ್ಬಂದು ರಾತ್ರಿವರೆಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆಗಲೂ ಕೂಡ ಅವರು ಒಪ್ಪಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು 24 ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆದರೆ ನಿನ್ನೆ ರಾತ್ರಿ 10:35ಕ್ಕೆ ಅವರ ಬಂಧನದ ಅಧಿಕೃತವಾದಂಥ ಮಾಹಿತಿಯನ್ನು ಹೊರಹಾಕ್ತಾರೆ. ಯಾಕೆಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾವು ಕಸ್ಟಡಿಗೆ ತೆಗೆದುಕೊಂಡು ಅವರನ್ನ ಪ್ರಶ್ನೆಗಳನ್ನ ಮಾಡಬೇಕು, ಅವರು ಎಲ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ನಮ್ಮ ಬಳಿ ದಾಖಲೆಗಳಿದೆ, ಸಾಕ್ಷಿಗಳಿದೆ, ಕೆಲವೊಂದಷ್ಟು ಹೇಳಿಕೆಗಳಿದೆ. ಅದೆಲ್ಲವನ್ನು ಕೂಡ ನಾಗೇಂದ್ರ ಅವರ ಮುಂದೆ ಇಟ್ಟುಕೊಂಡು ನಾವು ಪ್ರಶ್ನೆಗಳನ್ನ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿಗೆ ಕೊಡಿ ಅಂತೇಳಿ ಇಡಿ ಅಧಿಕಾರಿಗಳು ರಿಮ್ಯಾಂಡ್ ಅರ್ಜಿಯಲ್ಲಿ ಸೂಚಿಸಿದ್ರು. ಅಷ್ಟಲ್ಲದೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, 24 ಗಂಟೆಗೆ ಒಮ್ಮೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ, ಚಿಕಿತ್ಸೆಗೆ ಕರೆದುಕೊಂಡು ಹೋಗಬೇಕು ಅಂತೇಳಿ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ತಿಳಿಸಿದ್ದಾರೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮ